ನಾವಿವತ್ತು ಅವ್ರಗೇರಿ ಒಂದು ಊರಲ್ಲಿ ನಾವಿದ್ದೀವಿ. ಇಲ್ಲಿ ವಿಶೇಷವಾಗಿ ಏನು ಸಬ್ಬಕ್ಕಿ ಬನ್ನಿ ಮಹಾಕಾಳಮ್ಮ ದೇವಸ್ಥಾನ ಮಾಡಿದ್ದಾರೆ. ಸೊ ಅಲ್ಲಿ ವಿಶೇಷವಾಗಿ 9 ದಿನಗಳ ಕಾಲ ಪೂಜೆಯನ್ನ ಮಾಡಿದ್ದಾರೆ. ಒಂದಷ್ಟು ಅನ್ನ ಸಂತರ್ಪಣೆ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಬನ್ನಿ ಇವತ್ತು ಆ ಒಂದು ವರದಿಯನ್ನ ಇವತ್ತು ನಾವು ಮಾಡ್ಲಿಕ್ಕೆ ಬಂದಿದ್ದೇವೆ. ಏನೆಲ್ಲ ಹೇಳ್ತಾರೆ ಕೇಳೋಣ. ಕಾರ್ಯಕ್ರಮದಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ಆ ದೇವಿಯ ಕೃಪೆಗೆ ಪಾತ್ರರಾಗಬೇಕಂತೇಳಿ ಅವರಿಗೇರಿ ಗ್ರಾಮದ ಎಲ್ಲ ಇಂದಿನ ಕಾರ್ಯಕ್ರಮವನ್ನು ಎಲ್ಲ ಸದಸ್ಯರು ಶಂಬಕ್ಕಿ ಬನ್ನಿ ಮಹಾಕಾಳಿ ದೇವಸ್ಥಾನದ 3ನೇ ವರ್ಷದ ಪೂಜಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ಮೇಲಿಲ್ಲ ಅಂತೇಳಿ ಚಾಮುಂಡೇಶ್ವರಿ ಹಾಗೂ ಶಂಬಕ್ಕಿ ಬನ್ನಿ ಮಹಾಕಾಳಿಯಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ. ಎಲ್ಲ ಅಕ್ಕಂದಿರು ದೇವಸ್ಥಾನದಲ್ಲಿ ಇರತಕ್ಕಂಥ ಎಲ್ಲ ಪೂಜೆಗೆ ಬರ್ತಕ್ಕಂಥ ಎಲ್ಲ ಅಕ್ಕಂದಿರು ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೋತೇವೆ. ನೀವು ಪ್ರಾರಂಭವಾಗ್ತದೆ ಪ್ರಸಾದ. ಎಲ್ಲ ಬ್ರಾಹ್ಮಣ ಪೂಜೆಗೆ ಆಗಮಿಸಿ ಶ್ರೀ ದೇವಿಯ ಕೃಪೆಗೆ ಪಾತ್ರ ಶಂಬಕ್ಕಿ ಬನ್ನಿ ಮಹಾಕಾಳಿ ದೇವಸ್ಥಾನ ಅವರಿಗೇರಿ ಗ್ರಾಮದ ಎಲ್ಲ ಗ್ರಾಮಸ್ಥರು ಹಾಗೂ ಅವರಿಗೆ ನಗರದ ಎಲ್ಲ ಕಾಲೋನಿಯ ಸದ್ಭಕ್ತರು ಹಾಗೂ ಈ ಆಡಳಿತ ಮಂಡಳಿ ಎಲ್ಲ ಸದಸ್ಯರು ಸೇರಿ ಪ್ರತಿ ವರ್ಷದಂತೆ ಈಗ 3ನೇ ವರ್ಷದ ಪೂಜಾ ಕಾರ್ಯಕ್ರಮ ಹಾಗೂ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಎಲ್ಲ ಸಮಾನ ಮನಸ್ಸುಗಳು ಸೇರಿ ಈ ಊರಿನ ಒಗ್ಗಟ್ಟಾಗಿ ಇಂದಿನ ವಿಜಯದಶಮಿಯ ಹಬ್ಬದ ಪ್ರಯುಕ್ತ ಅನ್ನ ಸಂತರ್ಪಣೆ ಇದೆ ಮತ್ತು ಪೂಜಾ ಕಾರ್ಯಕ್ರಮ ಮತ್ತು ಇಲ್ಲಿ ಭಜನೆ ವ್ಯವಸ್ಥೆ ಇದೆ. ಹಾಗಾಗಿ ಎಲ್ಲರೂ ಸೇರಿ ಸಹ ಯಶಸ್ವಿಯಾಗಿ ಇಲ್ಲಿ ಕಾರ್ಯಕ್ರಮವನ್ನು ಏರ್ಪಡ್ತಾರೆ. ಅವ್ರಿಗೆಲ್ಲರೂ ಸಹ ಚಾಮುಂಡೇಶ್ವರಿ ಬನ್ನಿ ಮಹಾಕಾಳಿ ದೇವಿಯ ಕೃಪೆಗೆ ಪಾತ್ರರಾಗಬೇಕಂತೇಳಿ ತಮ್ಮಲ್ಲಿ ಮನವಿ ಕೊಡುತ್ತಾ ದೇವಿಯ ಎಲ್ಲರಿಗೂ ಸಹ ಅವರಿಗೆ ಐಶ್ವರ್ಯ ನೀಡಲಿ ಅಂತೇಳಿ ಮತ್ತೊಮ್ಮೆ ನಾವು ಮನವಿ ಮಾಡ್ಕೊಳ್ತೇವೆ. ತಾವು ಸಹ ಇಂದಿನ ಮಾಧ್ಯಮದವರು ಭಾಗವಹಿಸಿದ್ದಾರೆ. 9 ದಿನ ಕಾರ್ಯಕ್ರಮ ಇಲ್ಲಿ ಮಹಿಳೆಯರೆಲ್ಲ ಸೇರಿ ಪ್ರತಿದಿನ ಇಲ್ಲಿ ಸಂಜೆ ರಾತ್ರಿ ಬೆಳಗ್ಗೆ ಮುಂಜಾನೆ 5 ಗಂಟೆಯಿಂದ ಇಲ್ಲಿ ಪೂಜೆ ಕಾರ್ಯ ಮಾಡಿದ್ದೇವೆ. ಕೊನೆಯ ದಿನ ಇವತ್ತು ವಿಜಯದಶಮಿ ಆಗಿದ್ದರಿಂದ ಇವತ್ತು ಅನ್ನ ಸಂತರ್ಪಣಾ ಕಾರ್ಯಕ್ರಮ ಇದೆ. ನಗರದ ಎಲ್ಲ ಸದ್ಭಕ್ತರು ಸಹ ಇಲ್ಲಿ ತನುಮನದ ಹಣವನ್ನು ಅರ್ಪಿಸಿ ಇಂದಿನ ಇವತ್ತು ಪ್ರಸಾದ ವ್ಯವಸ್ಥೆಯಲ್ಲಿ ಭಾಗವಹಿಸಿ ತಾವೆಲ್ಲರೂ ಸಹ ಸಮಾನ ಮನಸ್ಕರಾಗಿ ಇದನ್ನು ಪ್ರಸಾರವನ್ನು ಸ್ವೀಕರಿಸ್ತಾರೆ. ಹಾಗಾಗಿ ಇಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತೆ. ಹಾಗಾಗಿ ಅವರಿ ಗ್ರಾಮದ ಒಟ್ಟಾಗಿ ಎಲ್ಲರೂ ಸೇರಿ ಸಹ ಈ ಕಾರ್ಯಕ್ರಮ ಪ್ರತಿ ವರ್ಷದಿಂದ ನಡೆಸಿಕೊಡ್ತಾರೆ. ಇನ್ನು ಮುಂದೆ ಸಹ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಅಂತೇಳಿ ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಮಂಜುನಾಥ್ ಅಂತೇಳಿ ಇನ್ನೂ ಅನೇಕ ಸದಸ್ಯರಿದ್ದಾರೆ. ಎಲ್ಲ ಸದಸ್ಯರು ಒಗ್ಗಟ್ಟಾಗಿ ಇಲ್ಲಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾರೆ. ಎಲ್ಲರೂ ಸಹ ಇಲ್ಲಿ ಒಗ್ಗಟ್ಟಿನಿಂದ ಎಲ್ಲರೂ ಸಹ ಇಲ್ಲಿ ಸಹಬಾಳ್ವೆಯಿಂದ ಇಲ್ಲಿ ನಡ್ಕೊಂಡು ಹೋಗ್ತಾರೆ ಅಂತ ಸರ್. ಈ ಕಾರ್ಯಕ್ರಮ ನಡೆಯಲಿಕ್ಕೆಲ್ಲ ಸಹಕಾರ ಮಾಡಿದ್ದಾರೆ. ಮತ್ತೆ ಇದು 9 ದಿವಸದಿಂದ ಎಲ್ಲ ನಾವು ಕ್ಯಾಲ್ಕುಲೇಷನ್ ಹಾಕಿ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಸೀರಿಯಸ್ ವ್ಯವಸ್ಥಾನ ಎಲ್ಲ ಮಾಡಿಕೊಟ್ರು. ಆಮೇಲೆ ಜನ ಎಲ್ಲ ದುಡ್ಡು ವ್ಯವಸ್ಥಾನ ಎಲ್ಲ ಮಾಡಿಕೊಟ್ರು ನಮಗೆ. ಅದರಿಂದ ನಮಗೆ ಪೂಜೆಗೆ ಮಾಡಕ್ ಬಹಳ ಅನುಕೂಲ ಆಯ್ತು.
ಈ ತರ ಜನ ಸಹಾಯ ಮಾಡೋದ್ರಿಂದ ನಮಗೂ ಅನುಕೂಲ ಆಗಿದೆ. ಇದು ಕಂಟಿನ್ಯೂ ಇದೇ ತರ ನಡೆಸಲಿ ಅಂತ ನಾವು ಹಾರೈಸ್ತೇವೆ. ಇವತ್ತು ಅನ್ನ ಸಂತರ್ಪಣೆಗೆ ನಾವು 2000 ಜನಕ್ಕೆ ಒಂದು ಲೆವೆಲ್ಗೆ ಮೇಂಟೈನ್ ಮಾಡಿದ್ದೇವೆ. ನೋಡಿ ಇನ್ನೂ ಸ್ವಲ್ಪ ಜಾಸ್ತಿ ಆದ್ರೂ ಆಗ್ಬೋದು, ಆ ತರ ಮೇಂಟೈನ್ ಮಾಡಿ. ಅಲ್ಲೇ ಎಲ್ಲರೂ ನಮಗೆ ಭಕ್ತರು ಚೆನ್ನಾಗಿ ಸಹಕಾರ ಮಾಡಿದ್ದಾರೆ. ಅದರಿಂದ ನಮಗೆ ಒಬ್ರು ತರಕಾರಿ ಕೊಡಿಸಿದಾರೆ, ಒಬ್ರು ಅವರೇ ವಹಿಸ್ಕೊಂಡಿದ್ದಾರೆ. ನಾವೇ ತಂದು ಕೊಡ್ತೇವೆ ನಿಮಗೆ ಅಂತ ಅಂದ್ರೆ ಅದೆಲ್ಲ ತುಂಬಾ ಖುಷಿ. ನಾವೆಲ್ಲ ಒಗ್ಗಟ್ಟಾಗಿ ಹಿಂಗೆ ಮುಂದಿನ ದಿನದಲ್ಲಿ ಹಿಂಗೆ ಹೋಗ್ಬೇಕನ್ನೋ ನನ್ನ ಆಸೆ. ಆ ತರ ಯಾರು ಜವಾಬ್ದಾರಿ ತಗೊಂಡ್ ಮಾಡಿದ್ರೆ ನಮಗೆ ಖುಷಿನೇ. ಒಟ್ಟು ನಮ್ದು ಅವ್ರಿಗೆ ಈ ತರ ನಡೀಲಿ ಅನ್ನೋದು ನನ್ನ ಖುಷಿ. ಸೊ 9 ದಿನಗಳ ಕಾಲ ವಿಶೇಷವಾದ ಪೂಜೆಗಳು ಏನೆಲ್ಲ ಪಾಪ ನಾವು ಭಜನೆ ಮಂಡಳಿಗಳು ನಿನ್ನೆ ಮಾಡಿದ್ರು. ನಾವು ಸಣ್ಣ ಇದ್ದಾಗಿಂದ ಇಲ್ಲಿ ಎಲ್ಲ ಎಷ್ಟೊಂದು ವ್ಯವಸ್ಥೆ ಇದ್ದಿಲ್ಲ. ನಾವು ಏನಾಯ್ತು ನಾವು ಪಾಪ ಎಲ್ಲ ನಾವು ಅನ್ನೋದಕ್ಕಿಂತ ಎಲ್ಲರೂ ಭಕ್ತರು ಸಹಕಾರ ಮಾಡೋದ್ರಿಂದ ಇದೆಲ್ಲ ಇಷ್ಟೊಂದು ಇಂಪ್ರೂವ್ಮೆಂಟ್ ಆಗಿದೆ. ಇನ್ನು ಮುಂದೇನು ಚೆನ್ನಾಗಲಿ ಅಂತ ನನಗೆ ಅನಿಸಿಕೆ. ಉಮೇಶ್ ನಮ್ಮ ಹೆಸರು. ನಾವು ಬಹಳ ನಮಗೆ ಇಲ್ಲಿ ಇದೇ ಊರಾಗಿಂದ ನಮಗೆ ಮಾಡಕ್ ಬಹಳ ಖುಷಿ ಇದೆ. ಆ ತರ ನಡೀಲಿ ಅಂತ ನಮಗೆ ಬಹಳ ಸಂತೋಷ. ಶ್ರೀ ಬನ್ನಿ ಬಾಂಕಾಳಿ ಸೆಂಬಕ್ಕಿ ಬನ್ನಿ ಮಕ್ಕಳ ದೇವಸ್ಥಾನ ಕಮಿಟಿಯಿಂದ ಈ ಒಂದು ಎಲ್ಲ ಅರೇಂಜ್ಮೆಂಟ್ ಮಾಡಿದೀವಿ. ಇಲ್ಲಿಂದ ಈ 3ನೇ ವರ್ಷ ಇದು ಮಾಡ್ತಿರೋದು. ಇಲ್ಲಿಂದ ಅವ್ರಿಗೆ ಇರ್ತಕ್ಕಂಥ ಬಂಧುಗಳು, ಬಡಾವಣೆ ಬಂಧುಗಳು, ಊರಿನ ಪ್ರಮುಖರು ಎಲ್ಲ ಭಜನೆ ಮಂಡಳಿಯವರು, ಇದು ಪರಿಸರ ವೇದಿಕೆಯರು ಎಲ್ಲ ನಮಗೆ ಇದು ಸಹಕಾರ ಕೊಟ್ಟಿದ್ದಾರೆ. ಅದರಿಂದ ಇಷ್ಟ ಮಾಡಿದೀವಿ. ಇನ್ನು ಮುಂದೆ ಇನ್ನೂ ಇದಕ್ಕಿಂತ ಹೆಚ್ಚಿನಾಗಿ ಮಾಡ್ಬೇಕಂತ ಹೇಳಿ ಕೇಳ್ಕೊಳ್ತೀವಿ. ಇದು ಇವತ್ತು ನಾವು ಇದನ್ನ ಬೆಳಗಿನಿಂದ ರಾತ್ರಿಯಿಂದ ಭಜನೆ ಮಾಡಿದ್ರು. ಭಜನೆ ಮಾಡಿ ಆಮೇಲೆ ಈ ದಳ್ಳು ಇವು ಟೊಮೆಟೊ ಅವನ್ನೆಲ್ಲ ಮಾಡಿ ಎಲ್ಲ ವಿಜೃಂಭಣೆಯನ್ನ ಮಾಡಿದ್ದಾರೆ. ಅದು ಇನ್ನು ಮುಂದೆ ಇನ್ನೂ ಜಾಸ್ತಿ ಆಗಲಿ. ಇದನ್ನೇನು ನಾವು ಇದನ್ನೇನೋ ಸ್ವಲ್ಪ ಸರ್ಕಾರಕ್ಕೆ ಏನೋ ಒಂದು ಲೆವೆಲ್ಗೆ ಹೋಯ್ತು ಇದನ್ನ ತಂದು ಇದೊಂದು ಕಲ್ಯಾಣ ಮಂಟಪ ಮಾಡ್ಬೇಕನ್ನೋ ಒಂದು ಆಸೆ ಭಾವನೆ ನಮ್ಮ ಇಲ್ಲಿ ಊರಲ್ಲಿದೆ. ಇಡೀ ಊರು ಸದ್ಭಕ್ತರೆಲ್ಲ ಸೇರಿ ನಮ್ಮ ಎಲ್ಲ ಕಮಿಟಿಯವರು ಸೇರಿ ಹೋರಾಡಿ ಎಲ್ಲ ಮಾಡ್ಬೇಕಂತ ನಮ್ಮ ಆಸೆ ಇದೆ. ಮರಿಯಪ್ಪ ಅವ್ರಿಗೆ ಅವರೇರಿ ಗ್ರಾಮದ ಎಲ್ಲ ಸದ್ಭಕ್ತರು ಹಾಗೂ ಎಲ್ಲ ಕಾಲೋನಿಯ ಸದ್ಭಕ್ತರ ಪ್ರಸಾದ ವ್ಯವಸ್ಥೆ ಪ್ರಾರಂಭವಾಗಿದೆ. ತಾವೆಲ್ಲರೂ ಸಹ ಭಾಗವಹಿಸಿ ಪ್ರಸಾದವನ್ನು ಸ್ವೀಕರಿಸಬೇಕು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದೆ. ಯಾವಾಗ ಬಂದ್ರಿ ಏನ್ತಾನ ಪತ್ತೋದಿಲ್ಲ ಈ ಪ್ರಸಾದ ಹೌದಾ ನಿದ್ದೆ ಎಳಿತಿಲ್ಲ ಒಂದು ಬಿಡಿ ನೀವು ಸ್ವಲ್ಪ ಒಳಕ್ಕೆ ಮಾಡ್ರಿ ಮಾಡ್ರಿ ದಶಮಿಯಲ್ಲಿ ವಿಶೇಷವಾಗಿ 9 ದಿನಗಳ ಕಾಲ ನಿರಂತರವಾಗಿ ಈ ಒಂದು ಏನು ಪೂಜೆ ಪುನಸ್ಕಾರಗಳು ನಡೀತಾ ಹೋಗುತ್ತೆ. ಅದರಲ್ಲಿ ವಿಶೇಷವಾಗಿ ಏನು ಹೊತ್ತು ಕಾಳಿಕಾ ದೇವಿ ಅಂದ್ರೆ ಕನಕದಾಸರ ಕಾಳಿಕಾ ಒಂದು ಏನು ಉದ್ಯಾನವನದಲ್ಲಿ ವಿಶೇಷವಾದ ಪೂಜೆಯನ್ನ ಅವ್ರಗೇರಿ ಗ್ರಾಮಸ್ಥರೆಲ್ಲರೂ ಸೇರಿ ಒಗ್ಗಟ್ಟಿನಲ್ಲಿ ಒಂದು ಹಬ್ಬವನ್ನ ಆಚರಿಸಿದ್ರು. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಇಂಥ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡ್ತಾ ಇರಿ DVG 1 ನ್ಯೂಸ್ ದಾವಣಗೆರೆ.